ದೇವನಹಳ್ಳಿ ಪಟ್ಟಣದ ಚಿಕ್ಕಕೆರೆ ಶ್ರೀ ಆಂಜನೇಯ ದೇವಾಲಯದಲ್ಲಿ ನಾಗದೇವತೆಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಹಾಗೂ ಅಶ್ವತ್ಥ ವಿವಾಹ 4ನೇ ಶ್ರಾವಣ ಶನಿವಾರ ಪೂಜಾ ಕಾರ್ಯಕ್ರಮ ನಡೆಯಿತು. ಪುರಸಭಾ ಸದಸ್ಯ ಬಾಂಬೆ ನಾರಾಯಣಸ್ವಾಮಿಯವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಸಿಹಿ ನೀರಿನ ಕೆರೆ 1926ನೇ ಕಾಲಘಟ್ಟದಲ್ಲಿ ಕೆರೆ ನಿರ್ಮಾಣವಾಗಿರುವ ಶಾಸನವಿದ್ದು, ಕೆರೆಯೊಳಗೆ ಆವತಿ ಚೆನ್ನಕೇಶವ ಸ್ವಾಮಿ, ಕೋಟೆಯಲ್ಲಿನ ಚಂದ್ರಮೌಳೇಶ್ವರ ಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಬೊಮ್ಮವಾರದ ಸುಂದರೇಶ್ವರ ಶಿವಲಿಂಗ ಮೂರ್ತಿಗಳು ದೊರೆತು ಅವುಗಳಿಗೆ ಭವ್ಯ ದೇವಸ್ಥಾನಗಳನ್ನು ನಿರ್ಮಿಸಿ ಪ್ರತಿ ವರ್ಷ ಜಾತ್ರೆ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇರುವ ಮೂಲಕ ಅದ್ಧೂರಿಯಾಗಿ ಆಚರಿಸುತ್ತಾ ಬಂದಿದ್ದೇವೆ. ಹಿಂದೆ ಜನರು ಚಿಕ್ಕಕೆರೆಯ ನೀರನ್ನು ಕುಡಿಯಲು ಬಳಸುತ್ತಿದ್ದ ಪ್ರತೀತಿ ಹಿರಿಯರಿಂದ ತಿಳಿದುಕೊಂಡಿದ್ದೇವೆ. ಊರಿನ ಎಲ್ಲ ಮುಖಂಡರ ಸಹಕಾರದಿಂದ ಶಿಥಿಲಾವಸ್ಥೆಯಲ್ಲಿದ್ದ ನಾಗರ ಕಲ್ಲುಗಳನ್ನು ಪುನರ್ ಪ್ರತಿಷ್ಠಾಪಿಸುವ ಮೂಲಕ ದೇವರಿಗೆ ಅಗತ್ಯ ಸೇವೆಯನ್ನ ಅರ್ಪಿಸಲೆಂದೇ ಅದ್ಧೂರಿ ಧಾರ್ಮಿಕ ಕಾರ್ಯಕ್ರಮವನ್ನ ಅಭಿವೃದ್ಧಿಪಡಿಸಲಾಗಿದೆ. ಜೊತೆಗೆ ಕೆರೆಯ ಸುತ್ತ ಸಾರ್ವಜನಿಕ ವಾಯು ವಿಹಾರಕ್ಕಾಗಿ ಸರ್ಕಾರದಿಂದ ಸುಮಾರು ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವುದಾಗಿ ತಿಳಿಸಿದರು. ಚಿಕ್ಕಕೆರೆ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿಯ ಗೌರವಾಧ್ಯಕ್ಷ ವಸಂತ್ ಬಾಬು ಅವರು ಮಾತನಾಡಿ, ಚಿಕ್ಕಕೆರೆ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶಕ್ತಿ ಇಲ್ಲಿನ ಆಂಜನೇಯ ಸ್ವಾಮಿಯ ಪವಾಡವೆಂದರೆ ತಪ್ಪಾಗಲಾರದು. ಸರ್ವಧರ್ಮ ಸಮಭಾವ ಎಂಬಂತೆ ದೇವಸ್ಥಾನದ ಪಕ್ಕದಲ್ಲಿ ಅಲ್ಪಸಂಖ್ಯಾತರ ದರ್ಗಾವು ಇದ್ದು, ಅಲ್ಲಿನ ಅಭಿವೃದ್ಧಿ, ದೇವಸ್ಥಾನದ ಹೊರಾಂಗಣ ಹಾಗೂ ಒಳಾಂಗಣದ ಭವ್ಯ ಅಲಂಕಾರ, ಧಾರ್ಮಿಕ ವಿಧಿವಿಧಾನಗಳಂತೆ ಹೋಮ, ಹವನ, ಅಭಿಷೇಕ ಇನ್ನಿತರ ಕೈಂಕರ್ಯಗಳ ಜೊತೆಗೆ ಅನ್ನದಾಸೋಹವನ್ನ ಕೂಡ ಕಳೆದ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಸಲು ಭಕ್ತರು ಸಹಸ್ರಾರು ಸಹಕಾರದೊಂದಿಗೆ ಯಶಸ್ವಿಯಾಗಿದೆ ಎಂದರು. ಜನಸಾಗರ ಹರಿದು ಬರ್ತಾ ಇದೆ. ಆದರೂ ನಾವು ಪ್ರಚಾರ ಕಡಿಮೆ ಇತ್ತು. ಅದರಲ್ಲಿ ಜನದ ಮಧ್ಯೆ ಪ್ರಚಾರ ಹಾಕ್ಕೊಂಡು ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ನಮ್ಗೆ ತುಂಬ ನಾವು ಮಾಡಿದ್ದಕ್ಕೂ ನಿಜವಾಗ್ಲೂ ಈ ಒಂದು ಸಮಿತಿಯವರಿಗೆ ಹಾಗೂ ಊರಿನ ಜನತೆಗೆ ಯಾರು ಸಹಕಾರ ಕೊಟ್ಟಿದ್ದಾರೆ, ಹಾಗೆ ಪುರಸಭೆಯವರಿಗೆ, ಪುರಸಭೆ ಅಧಿಕಾರಿಗಳು, ಗುತ್ತಿಗೆದಾರರು, ಇಂಜಿನಿಯರ್ರು, ಪುರಸಭಾ ಸದಸ್ಯರು ಎಲ್ಲರಿಗೂ ನಮ್ಮ ಈ ಸಾಲ ವಂದನೆ ಕೊಡಲು ಸಲ್ಲಿಸ್ತೀನಿ. ಸ್ವಾಮಿ ಅವರಿಗೆಲ್ಲ ಒಳ್ಳೆ ಮಾಡಲಿ ಅಂತ ಕೇಳ್ಕೊಡ್ತೀನಿ. ಹೆಚ್ಚು ನೀರು ಬಂದು ನಮ್ಮ ಆಂಜನೇಯ ಸ್ವಾಮಿ ಪಾದಗಳಿಗೆ ಮುಟ್ಟಿದಾಗ ವಿಜೃಂಭಣೆಯಾಗಿ ಆದರೂ ಇದೆಲ್ಲ ಮಾಡ್ತಾಯಿದ್ರು ಪೂಜಾ ಕೈಂಕರ್ಯಗಳು. ನಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಜನಗಳು ಏನು ಬೇಡ್ಕೊಂಡಿರ್ತಾರೋ ಅದನ್ನೆಲ್ಲನೂ ಆತ ಪೂರ್ವ 100% ತೀರಿಸ್ತಾನೆ ಅಂತೇಳಿ ಇದುವರೆಗೂ ನಂಬಿಕೆ ಪ್ರತೀತಿ ಇದೆ. ಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಪೂಜೆ ಆಗಬೇಕು, ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಸ್ವಚ್ಛತೆಯಿಂದ ಕೂಡಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ಗೆ ಅಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಅವ್ರನ್ನ, ಗೌರವಾಧ್ಯಕ್ಷರಾಗಿ ವಸಂತ್ ಬಾಬು ಅವ್ರನ್ನ, ಹಾಗೆ ಎಲ್ಲ ಉಳಿದಂತೆ 21 ಜನ ನಿರ್ದೇಶಕರುಗಳನ್ನಾಗಿ ಮಾಡಿ. ಈ ಸಂದರ್ಭದಲ್ಲಿ ಚಿಕ್ಕಕೆರೆ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿಯ ಅಧ್ಯಕ್ಷ ಹೇಮಂತ್, ಉಪಾಧ್ಯಕ್ಷ ಕುಮಾರ್, ಕಾರ್ಯದರ್ಶಿ ರವಿ, ಸಹ ಕಾರ್ಯದರ್ಶಿ ನಾಗರಾಜ್, ಧಾರ್ಮಿಕ ಮುಖಂಡರಾದ ಹಕ್ಕುಪೇಟೆ ಶಾಮಣ್ಣ, ಲಕ್ಷ್ಮೀನಾರಾಯಣ್, ಅಮರ್, ಬಾಣವಾರ್, ಮುನಿ ನಂಜಪ್ಪ, ಮಾಗಡಿ, ಚಿಕ್ಕಣ್ಣ, ಗೋಪಾಲಕೃಷ್ಣ, ಕಾಂತಪ್ಪನವರ, ಕೃಷ್ಣಪ್ಪ, ಕೊತ್ತಂಬರಿ ಮಂಜುನಾಥ್, ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ, ಸೊಸೈಟಿ ಕುಮಾರ್, ಸಿಎಂ ವೆಂಕಟೇಶ್, ಮಂಡಿವೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೇಶವ, ಊರಿನ ಪ್ರಮುಖ ಮುಖಂಡರು ಹಾಜರಿದ್ದರು. ಸುದ್ದಿ ವೀಕ್ಷಕರಿಗೆ ಧನ್ಯವಾದ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 9900385176.